ಓಕೆ. ಎಷ್ಟು ಖರ್ಚು ಮಾಡಿದ್ರಿ ಬಿಗ್ ಬಾಸ್ ಮನೆ ಒಳಗ ಹೋಗುವಾಗ? ಎಷ್ಟು ಖರ್ಚು ಮಾಡ್ಬಿಟ್ಟು ಹೋಗಿದ್ರಿ ಅಂತ ಹೇಳಿ? ಬಟ್ಟೆಗೆ ಒಂದು 5,000 10,000 ಆಗಿತ್ತು ಅಷ್ಟೇ ಬಟ್ಟೆಗೆ. ಅದು ಬಿಟ್ರೆ ಇನ್ನೇಂತಕ್ಕೂ ಖರ್ಚು ಮಾಡಿ ನಮ್ಮ ಮನೆಗೊಂದು ನಮ್ಮವ್ವ ಇದು ಕೇಳ್ತಿದ್ರು, ವಾಷಿಂಗ್ ಮಿಷಿನ್ ತಗೊಡು ಮಗ ಅಂತ. ಅವ್ರಿಗೊಂದು ವಾಷಿಂಗ್ ಮಿಷಿನ್ ತಗೊಟ್ಬಿಟ್ಟು ಇನ್ನೇನು ಹೋಗೋ ಟೈಮಲ್ಲಿ ಅದೊಂದು ಮಾಡ್ಬಿಡು ಅಂದ್ಬಿಟ್ಟು ಅವ್ರಿಗೊಂದು ವಾಷಿಂಗ್ ಮಿಷಿನ್ ತಗೊಟ್ಟಿದ್ದೆ. ಅಷ್ಟೇ ಬಟ್ಟೆಗೆ ಅಂತ ಒಂದು 10,000 5-10 ಸಾವಿರ ಖರ್ಚು. ಬಟ್ಟೆಗಳು ಬರ್ತಾ ಇತ್ತಾ ನಿಮ್ಗೆ? ಅದು ಅದನ್ನೇ ಒಂದು ಇದ್ರ ಬಟ್ಟೆ ಬತ್ತಾಯ್ತು, ಯಾವುದು ವೀಕೆಂಡ್ ಬಟ್ಟೆ ಬತ್ತಾಯ್ತು. ಇದು ಯಾವಾಗ ಇದು ಜಾಸ್ತಿ ಆಯ್ತು ಅಂತ ನಾನು ಒಂದಷ್ಟು ಬಟ್ಟೆ ತಗೋಗಿದ್ನಲ್ಲ, ಅಂದ್ರೆ ನಿಮ್ಮಂತ ಇದ್ದ ಬಟ್ಟೆ. ಈಗ ಕೆಲವರು ಬಿಗ್ ಬಾಸ್ ಹೋಗ್ತೀವಿ ಅಂದ್ರೆ ತುಂಬಾ ಖರ್ಚು ಮಾಡೆಲ್ಲ ಹೋಗ್ತಾರಲ್ಲ, ಆತರ ಏನು ಖರ್ಚು ಮಾಡಿಲ್ಲ ನೀವು? ಇಲ್ಲ, ಆತರ ಸುಮ್ಮನೆ ನನಗೆ ಈಗ ನನ್ನ ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ಜಾಸ್ತಿ ಖರ್ಚು ಮಾಡಕ್ ಹೋಗುದಿಲ್ಲ. ಯಾಕಂದ್ರೆ ಗೊತ್ತು ದುಡ್ಡಿನ ಬೆಲೆ ಏನು ಅಂತ ಗೊತ್ತು. ಈಗ ಗೊತ್ತಲ್ಲ, ಈ ನಮ್ಮ ಫೀಲ್ಡ್ ಹೆಂಗಿರ್ತದೆ ಅಂದ್ರೆ ಒಂದ್ ಟೈಮ್ ಇರ್ತದೆ, ಒಂದ್ ಟೈಮ್ ಇರಲ್ಲ. ಈಗ ನಮ್ದು ಹೆಂಗೆ ಅಂದ್ರೆ ಈಗ ತರಕಾರಿ ಇದ್ದಂಗೆ, ಒಂದ್ ಟೈಮ್ ತರಕಾರಿ ರೇಟ್ ಟೊಮೊಟೊ ರೇಟು ಇಷ್ಟ ಆಗ್ಬಿಟ್ಟಿರ್ತದೆ, ಈರುಳ್ಳಿ ಟೊಮೊಟೊನೆಲ್ಲ. ಒಂದ್ ಟೈಮು 10 ರೂಪಾಯಿಗೆ 3 kg 2 kg ಸಿಗ್ತಾ ಇರ್ತದೆ, ಹಂಗೆ ಆಗ್ಬಿಡ್ತದೆ. ಅದಕ್ಕೋಸ್ಕರ ದುಡ್ಡು ವಿಚಾರದಲ್ಲಿ ನಾನು ಅದೇ ಭಯ ಆಯ್ತಿದ್ದು. ದುಡ್ಡು ಅಂತ ಬಂದಾಗ ಸ್ವಲ್ಪ ಈ ದುಡಿತಾರೋ ದುಡ್ಡೆಲ್ಲ ಬರೀ ಬಟ್ಟೆಗೆ ಹಾಕ್ಬಿಟ್ರೆ ಎಡವಟ್ ಆಗ್ಬಿಡ್ತದೆ ಅಂತ. ಆಮೇಲೆ ಇದು ಯಾವಾಗ ಜಾಸ್ತಿ ಆಯ್ತು, ಬನೀನ್ ಹಾಕೊಂಡು ನಾಟಕ ಮಾಡ್ತಾನೆ ಇದು ಮಾಡ್ತಾನೆ, ಅವಾಗ ಬಟ್ಟೆ ಬರೋಕ್ ಸ್ಟಾರ್ಟ್ ಆಯ್ತು. ಬಟ್ಟೆ ಕಳಿಸಿದ್ರು. ಅವಾಗ ಮನೆಯಿಂದ ನಮ್ಮ ಸ್ನೇಹಿತರು ಕಳಿಸ್ತಿದ್ರು. ನಮ್ಮ ಸ್ನೇಹಿತರು ಒಬ್ರು ಇದ್ರು, ಅವ್ರು ಕಳಿಸೋರು. ಅದು ನನಗೆ ಹೊರಗಡೆ ಬಂದ್ಮೇಲೆ ಗೊತ್ತಾಯ್ತು. ಅವಾಗ್ಲೂ ಭಯ ನನಗೆ, ಅಯ್ಯೋ ಇಷ್ಟೆಲ್ಲ ಕಳಿಸ್ತಾವ್ರಲ್ಲಪ್ಪ, ನನ್ನ ದುಡ್ಡೆಲ್ಲ ಹೋಯ್ತದಲ್ಲಪ್ಪ ಅಂತ ಒಳಗಡೆ ಎಲ್ಲ ಭಯ. ನಾನೇ ಸಾಲ ಹೊರಗಡೆ ಹೋಗೋಷ್ಟು ಒಂದು 10 ಲಕ್ಷ ತಲೆ ಮೇಲೆ ತಂದ್ಗಿಂದ ಹಾಕ್ಬಿಟ್ಟು ಏನೋ ಮಾಡೋದು, ಬಟ್ಟೆಗೆ ಎಷ್ಟು ಖರ್ಚಾಯ್ತು ಅಂದ್ಬಿಟ್ಟು ಅಂತ. ಹಂಗೆ ಈಗ ಎಷ್ಟು ಅಂತ ಈಗ ಒಂದು ಬಟ್ಟೆನೇ ನೋಡ್ಬಿಟ್ಟು, ಇಲ್ಲ ಬಟ್ಟೆಯಿಂದನೇ ಅವನು ನಾಟಕ ಮಾಡ್ತಾನೆ, ಬಟ್ಟೆ ಹಾಕೊಂಡು ತೋರಿಸ್ಕೊಳಕ್ಕೆ ಏನಾಯ್ತು ಮೇಡಮ್, ಗೊತ್ತಿರೋದಲ್ವ. ಈಗ ನಿಮ್ಗೂ ಯಾರು ಕಂಡಿಡಿಯಕ್ಕಾಗಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದಲ್ವ. ನೀವು ಹುಡುಕಿ ಪಡ್ಕಿ ತಡಕಿನಾರು ಹೇಳೋದು ಬಿಡ್ತೀರಾ?